ರಾಜಧಾನಿ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಾ ಇದೆ. ಜಲಮಂಡಳಿ ಕುಡಿಯೋ ನೀರಿನ ಬವಣೆಯನ್ನ ನೀಗಿಸೋದಕ್ಕೆ ಉಚಿತ ನೀರು ಅನ್ನುವಂತಹ ಯೋಜನೆ ಅಡಿಯಲ್ಲಿ ಏರಿಯಾಗಳಿಗೆ ನೀರನ್ನ ಸಪ್ಲೈ ಮಾಡುವಂತ ಕೆಲಸ ಮಾಡುತ್ತೆ ನಿಜ. ಆದರೆ ಇದೆಲ್ಲವೂ ಕೂಡ ಡ್ರಾಮಾನ. ರಿಪಬ್ಲಿಕ್ ಕನ್ನಡದಲ್ಲಿ ರಿಯಾಲಿಟಿ ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಈ ಎಲ್ಲ ವಿಚಾರ ಬಟಾ ಬಯಲಾಗಿದೆ. ಕಾವೇರಿ ನೀರಿನ ಉಚಿತ ಡ್ರಮ್ ಜಸ್ಟ್ ಫಾರ್ ಡ್ರಾಮಾ. 5 ಮನೆಗೆ ಸಾಕಾಗೋದಿಲ್ಲ, ಇವರು ಒಂದು ಟ್ಯಾಂಕ್ ಫುಲ್ಲು ಭರ್ತಿ ಮಾಡ್ಕೊಂಡು ಬರ್ತೀವಿ ಅಂತ ಹೇಳ್ತಾರೆ. ಆದರೆ 5 ಮನೆಗೂ ಕೂಡ ಸಾಕಾಗೋದಿಲ್ಲ. ರಿಪಬ್ಲಿಕ್ ಕನ್ನಡದಿಂದ ಜಲಕ್ಷಾಮದ ರಿಯಾಲಿಟಿ ಚೆಕ್. ಒಂದು ಸಲ ನೀರು ತುಂಬಿಸಿದ್ರೆ ಅರ್ಧ ಗಂಟೆ ಖಾಲಿ ಆಗುತ್ತೆ. ನಗರದಲ್ಲಿ ನೀರಿನ ಸಮಸ್ಯೆ ನೀಗಿಸೋದಕ್ಕೆ ಜಲಮಂಡಳಿ ಹರಸಾಹಸ ಪಡ್ತಾ ಇದೆ. ಕಾವೇರಿ ನೀರು ಪೂರೈಸೋದಕ್ಕೆ ಸತತ ಶ್ರಮ. ಆದರೆ ಒಂದು ಟ್ಯಾಂಕ್ ತುಂಬ್ಕೊಂಡ್ಬಂದೀವಿ ಅಂತ ಹೇಳುವಂತಹ ಜಲಮಂಡಳಿಯವರು 5 ಮನೆಗೆ ನೀರು ಕೊಡೋದಕ್ಕೂ ಕೂಡ ಆಗ್ತಾ ಇಲ್ಲ. ರಾಜಧಾನಿ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆಯನ್ನು ನೀಗಿಸೋದಕ್ಕೆ ಜಲಮಂಡಳಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ. ಆದರೆ ಎಲ್ಲ ಪ್ರಯತ್ನಗಳಲ್ಲೂ ಕೂಡ ಅದು ವಿಫಲ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಉತ್ತಮವಾದಂತಹ ಉದಾಹರಣೆಯನ್ನು ತೋರಿಸ್ತೀನಿ. ಇದು ಭೈರವ ನಗರ, ಆರ್ ನಗರಕ್ಕೆ ಸೇರುವಂತಹ ಭೈರವ ನಗರದಲ್ಲಿ ನಾನಿದ್ದೀನಿ. ಅಂದರೆ ಇವತ್ತು ಬೆಳಿಗ್ಗೆ ತಾನೇ ಜಲಮಂಡಳಿ ವತಿಯಿಂದ ಈ ಉಚಿತ ಕಾವೇರಿ ನೀರು ಟ್ಯಾಂಕನ್ನು ತೊಗೊಂಬಂದು ಇಟ್ಟಿದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ಇದು ಯಾವುದರಲ್ಲೂ ಕೂಡ ನೀರಿಲ್ಲ. ಬೆಳಿಗ್ಗೆ ತಂದು ನಿಲ್ಲಿಸಿರುವಂತಹ ಈ ಒಂದು ಟ್ಯಾಂಕಿಂದ ಬರ್ತಾ ಇರುವಂಥದ್ದು ಏನು ತೊಟ್ಟು ಹನಿ ಕೂಡ ಬರ್ತಾ ಇಲ್ಲ. ಇದಕ್ಕೆ 4 ಇದು ಬೇರೆ ನಲ್ಲಿ ಬೇರೆ ಕೊಟ್ಟಿದ್ದಾರೆ, ಯಾವುದರಲ್ಲೂ ಬರ್ತಾ ಇಲ್ಲ ನೋಡಿ. ಇದು 2000 ಕೆಪಾಸಿಟಿ ಇರುವಂತಹ ಒಂದು ಟ್ಯಾಂಕ್ ಇದು. ಸೊ ಒಂದು ತೊಟ್ಟು ಹನಿ ಕೂಡ ಇಲ್ಲ ಸಿಂಟ್ಯಾಕ್ಸ್ನಲ್ಲಿ. ಸೊ ಜನನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಹೇಳಿ, ಎಷ್ಟು ತಿಂಗಳಿಂದ ನೀವು ನೀರಿಗೆ ತೊಂದರೆ ಬರ್ತಾ ಇಲ್ಲಮ್ಮ? 3 ತಿಂಗಳಾಯಿತು. 3 ತಿಂಗಳಿಂದ ಇಲ್ಲಿಗೆ ನೀರು ಇರಲ್ಲ ಅಂತಾರೆ. ಅದು ಕಲ್ಲು ಸಿಕ್ಕಾಕಬಿಟ್ಟದೆ, ಕಾವೇರಿ ನೀರು ಕಲ್ಲದೆ ಅಂತ ಅಂದ್ಬಿಟ್ಟು ನೀರು ಬಿಡ್ತಾ ಇಲ್ಲ. 3 ತಿಂಗಳಲ್ಲಿ 1 ದಿನ ಬಂದದ್ದು ಅಷ್ಟೇ, ನೀರೇ ಇಲ್ಲ ನಮಗೆ. ಓಕೆ, ಇದು ಬೆಳಿಗ್ಗೆ ಯಾವಾಗ ತೊಗೊಂಬಂದು ಇಟ್ಟಿದ್ದು? ಒಂದು ಸ್ವಲ್ಪ ನಮ್ಮ ನೀರು ಬರುತ್ತೆ ಅಂತ ಅಂದ್ಕೊಂಡ್ರೆ ನೀವು? ಬರ್ತದೆ ಅಂದ್ಕೊಂಡು ಅದು ಏನೋ ಒಂದು 10 ಜನ ಹಿಡಿಯೋಕ್ಕಾಗಲ್ಲ. ಒಂದು 10 ಮಿನಿಟ್ಗೆ ನೀರು ಬರೋಲ್ಲ, ಅಲ್ಲೇ ಖಾಲಿಯಾಗಿ ಹೋಯ್ತದೆ. ಎಷ್ಟೊತ್ತಿಗೆ ತೊಗೊಂಬಂದು ಇಟ್ಟಿದ್ದು? ಎಷ್ಟೊತ್ತಿಗೆ ಖಾಲಿ ಆಗಿಬಿಡ್ತು? 12 ಗಂಟೆಲಿ ಇಲ್ಲೊಬ್ರು ಮಹಿಳೆ ಇದ್ದಾರೆ, ಮಾತಾಡ್ಸ್ತೀನಿ. ಎಷ್ಟೊತ್ತಿಗೆ ತೊಗೊಂಬಂದು ಇಟ್ಟಿದ್ದು ಮೇಡಮ್? ಎಷ್ಟೊತ್ತಿಗೆ ಖಾಲಿ ಆಯಿತು? 11 ಗಂಟೆಗೆ ತಂದಿಟ್ರು. ಒಂದು ಹಾಫ್ ಆನ್ ಅವರ್ಗೆಲ್ಲ ಖಾಲಿ ಆಗೋಯ್ತು. ಎಷ್ಟು ಜನ ಇಟ್ಕೊಂಡ್ರಾ? ಒಂದು 10 ಜನನೇ ಹಿಡ್ಕೊಂಡ್ವಿ ಅಷ್ಟೇ. ಮತ್ತು ಉಪಯೋಗ ಏನಿಲ್ಲ ಉಪಯೋಗ ಇಲ್ಲ. ಸುಮ್ಮನೆ ಇಟ್ಬಿಟ್ಟು ಹೋಗಿದ್ದಾರೆ ಅಷ್ಟೇ. ಇದನ್ನು ಮತ್ತೆ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ರೆ ಬರ್ತೀವಿ ಅಂತಂದ್ರೆ ಮತ್ತೆ ಬರಲೇ ಇಲ್ಲ, ಏನೂ ಇಲ್ಲ. ನಂಬರ್ ಕೊಟ್ಟು ಹೋಗಿದ್ರಾ ನಿಮ್ಗೆ ಅವರು? ನಂಬರ್ ಏನು ಕೊಟ್ಟಿಲ್ಲ ಅವರು. ಮತ್ತು ಇದನ್ನು ಯಾವಾಗ ಬಂದು ತುಂಬಿಸ್ತಾರೆ? ಯಾವಾಗ ಬಂದು ತುಂಬಿಸ್ತಾರೆ? ಅವ್ರೇನಾದ್ರು ಬಂದಾಗ, ನಾವು ನೋಡಿದಾಗ ಎಲ್ಲ ಟೀ ಅಂಗಡಿ ಹತ್ರ ಅಲ್ಲಿ ಇಲ್ಲಿ ಇದ್ದಾಗ ಅವ್ರು ಕೇಳಿದಾಗ ಬರ್ತೀವಿ ಅಂತಾರೆ, ಮತ್ತೆ ಬರೋದೇ ಇಲ್ಲ ಅವರು. ಸುಮ್ಮನೆ ಒಂದು ತೊಗೊಂಬಂದು ಇಡಬೇಕು ನಿಮ್ಮ ಇಟ್ಟಿದ್ದಾರೆ. 3 ತಿಂಗಳಿಂದ ಅದೇ ಕಾವೇರಿ ನೀರಿಗೆ ಪೈಪಲ್ಲಿ ಕಲ್ಲಿದೆ ಅಂತಲೇ ಹೇಳ್ತಾನೆ ಅವರೇ. ಬೆಳಗ್ಗೆ ಅವರು ಕಾವೇರಿ ಇನ್ಸ್ಪೆಕ್ಷನ್ ಮೇಡಮ್ ಬಂದಿದ್ದರು, ಅವರು ಕೇಳಿದ್ರು ಅದೇ ರೀಸನ್ ಹೇಳ್ತಾರೆ. ನಾವೇನು ಮಾಡೋಣ, ಇದು ತಂದು ಇಟ್ಟಿದ್ದೀವಲ್ಲ, ಇದಕ್ಕಿಂತ ಇನ್ನೇನು ಮಾಡೋಣ, ಇದೇ ನೀವು ಉಪಯೋಗಿಸ್ಕೊಳ್ರಿ ಅಂತ ಹೇಳ್ತಾ ಇದ್ದಾರೆ ಅವರು. ಒಂದು ಜಾಸ್ತಿ ಕೊಡ್ತಾಯಿದ್ದೀವಿ ನೀರು ಅಂತಾರೆ. ನಮಗೆ ಜಾಸ್ತಿ ಕೊಡ್ತಾಯಿದ್ದೀವಿ ಅಂತಾರೆ. ಆ ಥರ ಮಾಡ್ತಾಯಿದ್ದಾರೆ. ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಬೋರ್ ಇದು ಮಾಡಿದ್ರೆ ಅದರಲ್ಲೂ ನೀರು ಬರ್ತಾ ಇಲ್ಲ. ಇವಾಗ ಇದೂ ಇಲ್ಲ, ಯಾವುದ್ರಲ್ಲೂ ನೀರಿಲ್ಲ. ನೀರಿಗೆ ಮತ್ತು ಟ್ಯಾಂಕರ್ಗೆಲ್ಲ ಕೇಳಿದ್ರೆ 1800 2000 ಹೇಳ್ತಾರೆ. ಟ್ಯಾಂಕರ್ ನೀರು 10 ಥರ ಹೇಳ್ತಾರೆ. ಅದನ್ನು ಬರೋಲ್ಲ. ಅದನ್ನು 2 ದಿವಸ 3 ದಿವಸಕ್ಕೆ ಅದು ಬುಕ್ ಮಾಡಬೇಕಂತೆ. ಆ ಟ್ಯಾಂಕರ್ ನೀರನ್ನು ಬರೋಲ್ಲ. ಈ ನೀರು ಇಲ್ಲ, ಬೋರ್ ನೀರು ಇಲ್ಲ, ಯಾವ ನೀರೂ ಇಲ್ಲ ನಮಗೆ ಇವಾಗ.